ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರ್ಬೋದು ಕಡ್ಲೆಯ ಹೊಲ. ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಗೊಂಜಾಳವನ್ನು ಬಿತ್ತಿದ್ವಿ. ನೀವು ನೋಡ್ಬೋದು ಗೊಂಜಾಳವನ್ನು ಬಿತ್ತಿದ ನಂತರ ನಾವು ಬಿತ್ತಿರುವುದು ಕಡ್ಲಿ. ಈ ಕಡ್ಲಿನ ನೀವು ನೋಡ್ಬೋದು ಯಾವ ರೀತಿ ಬೆಳೆದಿದೆ ಅಂತ. ಒಂದು ಒಳ್ಳೆಯ ಫಸಲಾಗಿ ಈ ವರ್ಷದ ಹವಾಮಾನಗಳಿಗೆ ಒಳ್ಳೆಯ ಫಸಲು ಬಂದಿದೆ. ಹಾಗೂ ನಾವು ಈಗಾಗಲೇ ಇದಕ್ಕೆಲ್ಲ ಎಲ್ಲ ಪೋಷಕಾಂಶಗಳಾಗಲಿ ಮತ್ತು ಪೊಟ್ಯಾಷ್ ಆಗಲಿ, ಜಿಂಕ್ ಆಗಲಿ ಎಲ್ಲ ರೀತಿಯಿಂದ ನಾವು ಇದಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡಿದ್ದೀವಿ. ಈಗಾಗಲೇ 3 ಟೈಮ್ ನಾವು ಸ್ಪ್ರೇ ಮಾಡಿದ್ದೀನಿ. ಇನ್ಮೇಲೆ ಸ್ಪ್ರೇ ಮಾಡಲ್ಲ, 3 ಟೈಮ್ ಲಾಸ್ಟ್ ಮಾಡಿದ್ದೀನಿ. ಮೊದಲನೇ ಸ್ಪ್ರೇನಲ್ಲಿ ನಾನು ಸ್ಪ್ರೇ ಮಾಡಿದ್ದು ಫಸ್ಟ್ ಟೈಮ್ನಲ್ಲಿ ನಾನು 19 ಮತ್ತು ಫಂಗಿಸೈಡ್ ಸಾಫ್ ಕಂಪ್ನಿದು, ಮತ್ತು ನಂತರ ಅದಕ್ಕೆ ಒಂದು ಏನಿದು ಕಾಂಟಿಸ್ ಸಿಜೆಂಟಾ ಕಂಪ್ನಿದ ಅಂತ ಇರುವಂಥ ಟಾನಿಕ್ ಕಾಂಟಿಸ್ ಅಂತ ಯೂಸ್ ಮಾಡಿದೆ. ಮತ್ತು ಅದರಲ್ಲಿ ಬೆಂಜೈಟನ್ನು ಮಿಕ್ಸ್ ಮಾಡಿದ್ದೆ. ಅದಾದ ನಂತರ 20 ದಿನಗಳಿಗೆ ನಾನು ಮತ್ತೊಂದು 2ನೇ ಸ್ಪ್ರೇಗೆ ನಾನು ಬಳಸಿರುವುದು ಏನಪ್ಪ ಅಂತಂದರೆ ಇಸಾಬೀನ್ ಮತ್ತು ಅದರ ಜೊತೆಗೆ ಫಂಟ್ಯಾಕ್ ಪ್ಲಸ್ ಅಮ್ಯುನೋ ಆ್ಯಸಿಡ್ ಇರುವಂಥ ಒಂದು ಒಳ್ಳೆಯ ಕಡ್ಲಿಗೆ ಅಂತಲೇ ಒಳ್ಳೆಯ ರೀತಿಯಲ್ಲಿರುವಂಥ ಇಸಾಬಿಯನ್ ಮತ್ತು ಫಂಟ್ಯಾಕ್ ಪ್ಲಸ್ ಅಂತ. ಮತ್ತು ಅದರ ಜೊತೆ ಫಂಗಿಸೈಡ್ ನಾನು ನಾಟ್ಕೋರ್ ಅಂಥೇಳಿ ಫಂಗಿಸೈಡನ್ನು ಯೂಸ್ ಮಾಡಿದೆ. ನೀವು ನೋಡ್ಬೋದು. ಈಗ ಮತ್ತೆ ಥರ್ಡ್ಗೆ ನಾನು ಯೂಸ್ ಮಾಡಿದ್ದು 0050 ಇರುವಂಥ ಗೊಬ್ಬರ ಮತ್ತು ಮತ್ತೊಮ್ಮೆ ಇಸಾಬಿಯನ್, ಅದರ ಜೊತೆ ಬೆಂಜಾಯ್ಟ್ ಅನ್ನು ಮಿಕ್ಸ್ ಮಾಡಿ ಮತ್ತು ಫಂಗಿಸೈಡ್ ಸಾಫನ್ನು ಯೂಸ್ ಮಾಡಿದ್ದೇನೆ ಥರ್ಡ್ ಟೈಮ್ಗೆ. ನೀವು ನೋಡ್ಬೋದು. ಇದೇ ಅಂತಲ್ಲ, ಸುಮಾರು 9 ಎಕರೆ ಇದೇ ರೀತಿಯಾಗಿದೆ.